ವೆಲ್ಕಮ್ ಬ್ಯಾಕ್ ಟು ಬೋಟ್ ಟೂರ್. ನೀವು ಹೋಮ್ ಟೂರ್ ನೋಡಿರ್ತೀರಾ, ರೂಮ್ ಟೂರ್ ನೋಡಿರ್ತೀರಾ, ಬಟ್ ನಾವು ಒಂದು ದಿನ ಆಯ್ತು ಇಲ್ಲಿ ಇದೇ ಬೋಟ್ ಅಲ್ಲಿ ಇದ್ದು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ನಾಳೆ ಓಡ್ತಿದ್ವಿ. ಅದಕ್ಕಿಂತ ಮುಂಚೆ ಒಂದು ಬೋಟ್ ಟೂರ್ ಮಾಡುವ ಅಂತ ಒಂದು ಮನಸ್ಸಿಗೆ ಬಂತು. ಇವತ್ತು ಬೋಟ್ ಅಲ್ಲಿ ಏನೇನಿದೆ, ಅದನ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ, ಯಾವ ತರದ ಸೈಟ್ ಸೀಯಿಂಗ್ ವಿಷಯಗಳಿದಾವೆ, ಫಿಶಿಂಗ್ ವಿಷಯಗಳಿದಾವೆ, ಫಿಶಿಂಗ್ ಟೂಲ್ಸ್ ಇದಾವೆ, ಎಲ್ಲಾನು ತೋರಿಸ್ತೀನಿ. ಕಿಚನ್ ಆಗ್ಲಿ, ಲಿವಿಂಗ್ ರೂಮ್ ಆಗ್ಲಿ, ಬೋಟ್ ಒಳಗಡೆ ವಾಶ್ರೂಮ್ ಆಗ್ಲಿ, ಎಲ್ಲವನ್ನು ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಮೊದಲನೇದಾಗಿ ಫಿಶ್ ವಾಚಿಂಗ್ ಇದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಿನಾರಿಯೋ ಅಲ್ಲೇ ನೋಡ್ಕೊಂಡ್ಬಿಡಿ. ಬೋಟ್, ಫಿಶಿಂಗ್ ಬೋಟ್, ಝೂಮ್ ಹಾಕ್ಬಿಡಿ ಮಗ. ಧೋನಿ 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 ಧೋನಿ. Okay, let's go. ಫಸ್ಟ್ ವಿಷಯ, ನಮ್ಮ ಬೋಟ್ ಟೂರ್ ಅಲ್ಲಿ ನಿಮಗೆ ಪ್ರೈಮರಿ ಫಿಶಿಂಗ್ ಟೈಮ್ ಅಲ್ಲಿ ಫಿಶ್ ವಾಚಿಂಗ್ ಸ್ಪಾಟ್ ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದೇ ಆ ಟಾಪ್ ಅಲ್ಲಿ ಹತ್ಬಿಟ್ಟು ಕೂತ್ಕೊಂಡು ನೋಡುವಂತ ಜಾಗ. ಸೊ ಅದಕ್ಕೆ ಹೋಗ್ಲಿಕ್ಕಿರುವ ಸ್ಥಳ ಬಂದ್ಬಿಟ್ಟು ಫಿಶ್ ವಾಚಿಂಗ್ ಸ್ಪಾಟಿಗೆ ನಾವಿದ ಇದೇ ಸ್ಟೆಪ್ ನ ಹತ್ಕೊಂಡ್ ಬಂದಿರೋದು. ಸೊ ದಿಸ್ ಈಸ್ ದ ಪರ್ಟಿಕ್ಯುಲರ್ ಸಿನಾರಿಯೋ. ಇದನ್ನ ನೋಡ್ಬೋದು, ನಿಮಗೆ 360 ಡಿಗ್ರೀಸ್ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಸಮುದ್ರನೇ. ದಿಸ್ ಈಸ್ ದ ವಂಡರ್ಫುಲ್ ಸ್ಪಾಟ್ ಆಫ್ ಅವರ್ ಬೋಟ್. ಇದನ್ನ ಸೈಟ್ ಸೀಯಿಂಗ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ಲುಕ್ ಎಟ್ ದಿಸ್ ಪಾಯಿಂಟ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಆಗುವ ಟೈಮ್ ಬಂತು, ಅದನ್ನ ಸಹ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಬೋಟ್ ಟೂರ್ನ ಮುಗಿಸ್ಬಿಡೋಣ. ಕಮಾನ್. ಇವಾಗ ಫಿಶ್ ವಾಚಿಂಗ್ ಸ್ಪಾಟ್ ಇಂದ ಸ್ವಲ್ಪ ಕೆಳಗಡೆ ಬಂದಿದ್ದೀವಿ. ಇದು ರೆಸ್ಟಿಂಗ್ ಸ್ಪಾಟ್ ಅಂತ. ಈ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಪ್ರೈಮರಿ ಫಿಶಿಂಗ್ ಟೈಮ್ ಅಲ್ಲಿ, ಇಲ್ಲಿ ಫಿಶರ್ ಮ್ಯಾನ್ಸ್ಗಳು ಮಲಗ್ತಾರೆ. ಈ ತರ ಮಲಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾರೆ ಹಾಗೂ ಫಿಶ್ ಗಳನ್ನ ನೋಡ್ತಾರೆ. ಸನ್ಸೆಟ್ ಕೂಡ ನೋಡ್ಕೊಂಡು ಒಂದು ಬ್ಯೂಟಿಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಅವ್ರ ದಿನನ ಸಹ ಕಳೀತಾರೆ. ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಪಾಟ್ ಐ ಆಮ್ ಶೋಯಿಂಗ್. ಇದನ್ನ ಡ್ರಮ್ ಅಂತ ಕರೀತಾರೆ. ಇದನ್ನ ಬಲೆ ಬಿಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ಮೀನು ಹಿಡಿಯೋದಿಗೆ ಇದನ್ನ ಸುತ್ತ ಬಿಡ್ತಾರೆ ಎಳ್ಕೊಂಡು ಹೋಗ್ಲಿಕ್ಕೆ ಅಂತಣ. ಇಲ್ಲಿ ಎರಡು ನಮ್ಮ ದೊಡ್ಡ ಮೀನುಗಳು ಮಲಗಿದೆ. ಇಲ್ಲಿ ಇಟ್ಟಿರೋ ಟೈರ್ಸ್ ಎಲ್ಲ ನಿಮಗೆ ಏನಕ್ಕೆ ಅಂತ ಅನ್ಸ್ಬೋದು. ಇದೆಲ್ಲ ಬೋಟ್ ಸೈಡ್ಸ್ ಗೆ, ಹಾರ್ಬರ್ ಅಲ್ಲಿ ನಿಲ್ಸತ್ತಿಗೆ ಯೂಸ್ ಮಾಡ್ತಾರೆ. ಇನ್ನೊಂದು ಬೋಟ್ ಬಂದು ಹೊರದಾಗ ಬೋಟಿಗೆ ಡ್ಯಾಮೇಜ್ ಆಗ್ಬಾರ್ದು ಅಂತ. ಈ ಕುಕ್ಕೆಗಳು, ಕೂಟೆಗಳು, ಇದನ್ನೆಲ್ಲ ಮೀನ್ ಹಿಡ್ದಾದ್ಮೇಲೆ ಮೀನ್ನ ಎತ್ಕೊಂಡು ಬಂದ್ಬಿಟ್ಟು ಸ್ಟೋರೇಜ್ ರೂಮಿಗೆ ಇಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಅಲೆಗಳು ಜಾಸ್ತಿ ಆಯ್ತಾ ಉಂಟು. ಬೋಟ್ ಶೇಕಿಂಗ್ ಕೂಡ ಹಿಂಗೆ ಆಯ್ತು. ನೀವು ನೋಡ್ಬೋದು ಎಷ್ಟು ಶೇಕಿಂಗ್ ಇದೆ ಅಂತ. ಅಂಡ್ ಅನದರ್ ಥಿಂಗ್ ಬಂದ್ಬಿಟ್ಟು, ಬನ್ನಿ ಇಲ್ಲಿ ಇದು ಬಂದ್ಬಿಟ್ಟು ಮೀನಿಗೆ ಹಾಕಿ ಆದ್ಮೇಲೆ ಮೀನ ಎಳೆಯೋ ಟೈಮ್ ಈ ಪುಲ್ಲೆಗಳನ್ನ ನೋಡ್ಬೋದು ನಿಮಗೆ. ಅದಾದ ನಂತರ ಇಲ್ಲಿ ನಮ್ಮ ಬ್ಯೂಟಿಫುಲ್ ಇವತ್ತಿನ ನೈಟಿಗಿರುವ ರಿಬನ್ ಫಿಶ್ ಪದಾರ್ಥ ರೆಡಿ ಆಯ್ತಾ ಇದೆ. ಇವ್ರುಗಳೇ ನಮ್ಮ ಕುಕ್ಕುಗಳು. ಇದು ಇಲ್ಲಿ ಜೋಶ್ ತುಂಬಾ ಹೈ ಇದೆ. ನೆಕ್ಸ್ಟ್ ಇದಾದ್ಮೇಲೆ ಇದರಲ್ಲಿ ಫುಲ್ ಐಸ್ ಹಾಕಿರ್ತಾರೆ. ಇದು ಐಸ್ ಸ್ಟೋರೇಜ್ ರೂಮ್. ಇದು ಒಂದು NP ಲಾರಿ ಹಾಕ್ತಾರೆ. ಎಷ್ಟು? ಒಂದು NP ಲಾರಿ ಒಂದು NP ಲಾರಿ ಅಷ್ಟು ಐಸ್ ಇದ್ರೊಳಗಡೆ ಇರ್ತದೆ. ಇದನ್ನ ಮೀನ್ ಸ್ಟೋರೇಜ್ ಮಾಡೋದಕ್ಕೆ ತಗೊಂಡೋಗಿ ಹಾಕ್ಲಿಕ್ಕಲ್ಲ ಇಲ್ಲಿ. ಹೌದು, ಓಕೆ. ಅಂಡ್ ಬಾಕಿ ಇರೋದೆಲ್ಲ ಫಿಶ್ ಸ್ಟೋರೇಜ್ ರೂಮ್. ಯಾವುದು? ಕರೆಕ್ಟ್. ಮೀನ್ ತುಂಬಿಸಿ. ಇದು ನನ್ನ ಹಳೆ ಇನ್ನೊಂದು ಫಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಆ ಮೀನ್ನ ಫುಲ್ ಒಂದು ಬಾಸ್ಕೆಟ್ ಫುಲ್ ತೆಗಿತಾರಲ್ಲ, ಅದು ಇದೇ ಮಲೆಯಲ್ಲಿ ತೆಗೆಯೋದು. ಎಂತ ಹೇಳ್ತಾರೆ ಇದಕ್ಕೆ? ಕುಬಲಿ ಅಂತ ಹೇಳ್ತಾರೆ ಅದನ್ನ. ಅಂಡ್ ಇದೆಲ್ಲ ಫಿಶ್ ಸ್ಟೋರೇಜ್ ರೂಮ್ಸ್ ಅಲ್ಲ, ಫಿಶ್ ಸ್ಟೋರೇಜ್ ರೂಮ್. ಇವೆಲ್ಲ ಫಿಶ್ ಸ್ಟೋರೇಜ್ ರೂಮ್ಗಳು. ಟೋಟಲ್ 6 ಫಿಶ್ ಸ್ಟೋರೇಜ್ ರೂಮ್ಗಳಿದ್ದಾವೆ. ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಔಟ್ ಏನೇನಿದೆ ಅದನ್ನೆಲ್ಲ ತೋರಿಸ್ಬಿಡ್ತೀನಿ ಫಸ್ಟ್. ಅದಕ್ಕಿಂತ ಮುಂಚೆ ನಮ್ಮ ಭೀಮಾ ನೋಡ್ಬಿಡೋಣ. ನಮ್ಮ ಟೀಮ್ ಭೀಮಾ ಬಾಡಿ ಬಿಲ್ಡರ್ ನನಗೆ ಕಾಂಪಿಟೇಷನ್. ಬಾಡಿ ಬಿಲ್ಡರ್ ಭೀಮಾ ಅವ್ರು ಕೂತಿದ್ದಾರೆ. ಅವ್ರನ್ನ ಎತ್ತಕ್ಕಾಗುತ್ತಾ ನನಗೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ನಿಲ್ಲಿ. ಇದೇ ಡ್ರಮ್. ಇದ್ರೊಳಗಡೆ ಮೋಟರ್ ನೋಡ್ಬೋದು. ಇದನ್ನ ಯೂಸ್ ಮಾಡಿ ಎಳಿಯೋದಲ್ಲ, ರೋಪ್ ನ ಎಳಿತಾರೆ ಇದನ್ನ ಯೂಸ್ ಮಾಡಿ. ಸೂಪರ್. ನೀವು ಕೂರಿ, ಇವಾಗ ನಿಮ್ಮ ಸ್ಥಾನಕ್ಕೆ ಬನ್ನಿ. ನೆಕ್ಸ್ಟ್ ಕ್ಯಾಬಿನ್ ರೂಮಿಗೆ ಹೋಗೋಣ. ಕಮಾನ್. ಲಿವಿಂಗ್ ರೂಮ್, ನಾವು ನೆನ್ನೆ ಮಲಗಿದಂತ ರೂಮಿಗೆ ಹೋಗೋಣ. ಇವಾಗ ನಮ್ಮ ಕ್ಯಾಬಿನ್ ರೂಮಿಗೆ ಬಂದಿದ್ದೀವಿ. ದಿಸ್ ಇಸ್ ಅವರ್ ಕ್ಯಾಪ್ಟನ್ ಕರುಣಾಕರ್ ಕುಂದರ್ ಅವರು. ಇವರೇ ನಮ್ಮ ಬೋಟ್ ನ ಡ್ರೈವರ್, ಓಡಿಸುವವರು. ಇದೇ ನಮ್ಮ ಬೋಟ್ ಸ್ಟೇರಿಂಗ್. ಇದು ಗೇರ್ ಅಲ್ಲಣ್ಣ?
ಇದು ಗೇರ್, GPS, ಫಿಶ್ ಫೈಂಡರ್, ಅದು GPS ಟ್ರ್ಯಾಕರ್, ವೈರ್ಲೆಸ್. ಇದು ವೈರ್ಲೆಸ್, ಇದು ಇಂಡಿಯನ್ ನೇವಿಗೆ ನ್ಯಾವಿಗೇಷನ್ ಕಳಿಸುವಂತ ಒಂದು ಇನ್ಸ್ಟ್ರೂಮೆಂಟ್. ಇಲ್ಲಿ ಇದೇ ಸ್ಪಾಟ್ ಅಲ್ಲಿ ನಾವು ಫೋನ್ ಎಲ್ಲ ಚಾರ್ಜಿಗೆ ಇಡ್ತೀವಿ. ಇದು ಇಲ್ಲಿ ನಮ್ಮ ಫೋನ್ ಎಲ್ಲ 2 ದಿನದಿಂದ ಚಾರ್ಜ್ ಮಾಡಿದಂತ ಸ್ಪಾಟ್ ಇದೆ. ಅಂಡ್ ನಿನ್ನೆ ನಾವು ಮಲಗಿದಂತಹ ಸ್ಪಾಟ್ ಇದೆ. ದಿಸ್ ಇಸ್ ಅವರ್ ಲಿವಿಂಗ್ ರೂಮ್, ಎಸ್ಟೆಡಸ್ ಬೆಡ್ರೂಮ್, ಬ್ಯೂಟಿಫುಲ್ ಬೆಡ್ರೂಮ್ ಅಣ್ಣ. ಅಂಡ್ ನೋಡ್ಬೋದು ಇನ್ನು ಸಹ ಹಿಂಗೆ ನಮ್ಮ ಮಂಕುತಿಮ್ಮ ಮಹೇಶ ಮಲಗಿದಾನೆ ಅಂತ. ನಿನ್ನೆಯಿಂದ ಮಲಗ್ತಾನೆ ಇದ್ದಾನೆ. ಬಾರಿ ಚಂದ ಆಯ್ತುಂಟಂತೆ ಅವನಿಗೆ. ಈ ಬೋಟ್ ಒಳಗಡೆ ಒಳ್ಳೆ ಉಯ್ಯಾಲೆ ಮಾಡಿದಂಗ ಅನ್ಸ್ತುಂಟಂತೆ ಅವನಿಗೆ. ಸಣ್ಣ ಮಗುನ ಮಲಗಿಸಿದ ಫೀಲ್ ಆಯ್ತುಂಟಂತೆ. ಅಂಡ್ ಇನ್ ದ ಸೇಮ್ ವೇ ನಿಮ್ಮ ಫಸ್ಟ್ ಫ್ಲೋರ್ ರೂಮ್ ನೋಡಿದಿರಿ. ಇವಾಗ ನಿಮ್ಮ ಗ್ರೌಂಡ್ ಫ್ಲೋರ್ ರೂಮ್ ಕರ್ಕೊಂಡು ಹೋಗ್ತೀನಿ. ಕಮಾನ್, ವೆಲ್ಕಮ್ ಬ್ಯಾಕ್ ಟು ಗ್ರೌಂಡ್ ಫ್ಲೋರ್ ರೂಮ್. ಇಲ್ಲೇ ನಮ್ಮ ಬ್ಯಾಗ್ ನೆಲ್ಲ ಇಟ್ಟಿದ್ವಿ. ಬಿಸ್ಕೆಟ್ಸ್, ವಾಟರ್ ಬಾಟಲ್ಸ್, ಇನ್ನಿತರ ಪದಾರ್ಥಗಳು ಇಲ್ಲಿದೆ. ಅದು ಏನೇನು ಅಂತ ಹೇಳಕ್ಕಾಗಲ್ಲ. ಫಿಶ್ ಮಸಾಲಾ ಪೌಡರ್ ಆಗ್ಲಿ, ಬೇರೆ ರೇಷನ್ ಆಗ್ಲಿ, ಮತ್ತೆ ಎಲ್ಲ ಪದಾರ್ಥ, ಪಿಲ್ಲು, ದಿಂಬು, ತಾಟ್, ಗೀಟೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಫಿಶರ್ಸ್ ಮನ್ಸಿಗೆ 5 ದಿನಕ್ಕಾಗುವಷ್ಟು ಎಲ್ಲಾ ಜಿನ್ಸಿ ಸಾಮಾನುಗಳು ಇಲ್ಲಿದೆ. ಇದು ಸಾಕನ್ಸುತ್ತೆ. ಇದ್ರೊಳಗಡೆನೆ ಇಂಜಿನ್ ರೂಮ್ ಇರೋದು. ಇಂಜಿನ್ ರೂಮ್ ನಾನು ನಿಮಗೆ ಹಾಕ್ತೀನಿ ಇವಾಗ. ಇಲ್ಲಿ ನನ್ನ ಕೆಳಗಡೆ ಕಾಣಿಸ್ತಿರೋದೆಲ್ಲ ಮೀನ್ ಬಲೆಗಳು. ಇದನ್ನ ದೊಡ್ಡ ಫಿಶ್ ನ ಹಿಡಿಲಿಕ್ಕೆ ಈ ಬಲೆನ ಯೂಸ್ ಮಾಡ್ತಾರೆ. ಇದೆಲ್ಲ ಏನು ಅಂತ ಕೇಳ್ಬೋದು. ರೋಪ್ಸ್ ಗಳಲ್ಲ, ಇದೆಲ್ಲ ನಾವು ಕಂಫರ್ಟೇಬಲ್ ಆಗಿ ವಾಕ್ ಮಾಡ್ಲಿಕ್ಕೆ ಇರೋದು. ಇದು ಆಕ್ಚುಲಿ ಗ್ರಿಪ್ ಸಪೋರ್ಟರ್ಸ್ ಗಳು. ಅಂಡ್ ಇದೆಲ್ಲ ರೈನ್ ಕೋಟ್ಸ್ ಗಳು. ಮಳೆ ಬಂತು ಅಂದ್ರೆ, ಇಲ್ಲ ಜಾಸ್ತಿ ಚಳಿ ಆಯ್ತು ಅಂದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂತದ್ದು. ಇವಾಗ ಇದೇ ಜೋಶಲ್ಲಿ ನಾವು ಇವಾಗ ಕೆಳಗಡೆ ಕಿಚನ್ಗೆ ಹೋಗ್ಬಿಡೋಣ. ಕಮಾನ್ ಬಾಸ್. ವೆಲ್ಕಮ್ ಬ್ಯಾಕ್ ಟು ಬೋಟ್ಸ್ ಕಿಚನ್. ಇದೇ ಗ್ಯಾಸ್ ಅಲ್ಲ ಇದು. ಇದೇ ಅಂಡೆಗಳು. ಇಲ್ಲೇ ನಮಗೆ ತಣ್ಣೀರ್ ಸಿಗುತ್ತೆ. ಇಲ್ಲಿ ಕೋಲ್ಡ್ ವಾಟರ್, ಇದ್ರಲ್ಲಿ ಬಿಸಿ ವಾಟರ್ ಇದೆ. ಇದೇ ಪಂಪ್, ಇದ್ರಲ್ಲಿ ನಾವು ನೀರ್ನ ಪಂಪ್ ಮಾಡೋದು. ಇದೇ ಪಂಪ್. ನಿಮಗೆ ನೀರು ಹೊಡೆದು ತೋರಿಸ್ಬೇಕಂದ್ರೆ ತೋರಿಸು ಒಂದ್ಸತಿ. ಬಾಯಿ ತೆಗಿಬೇಕಂದ್ರೆ ಬಿಚ್ಚಬೇಕಲ್ಲ ಅಣ್ಣ? ಬೇಡ, ಓಕೆ ಬೇಡ. ಬರ್ತಿದ್ಯಾ? ಇದೇ ತರ ಪಂಪ್ ಮಾಡ್ಬಿಟ್ಟು ನೀರ್ ಬರ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ಜಾಸ್ತಿ ಹೊಡೆದ್ರೆ ನೀರ್ ಬರ್ತಾ ಉಂಟು. ಇಲ್ಲಿ ಕೆಳಗಡೆ ಟ್ಯಾಂಕ್ ಇಂದ ಪಂಪ್ ಆಯ್ತು ಉಂಟು. 4,000 ಲೀಟರ್ ಕೆಳಗಡೆ ನೀರಿದೆ. ಅಂಡ್ ಇದು ಬಿಟ್ರೆ ನೆಕ್ಸ್ಟ್ ನಿಮಗೆ ತೋರಿಸಬೇಕಾದ ವಿಷಯ ಕಿಚನ್. ಅನ್ನ ಅಂಡೆ ಅಲ್ಲ. ಕಮಾನ್, ಇದನ್ನ ನಾನು ತಣ್ಣೀರು ಅಂತ ಹೇಳ್ಬಿಟ್ಟಿದೆ. ತಣ್ಣೀರಲ್ಲ ಇದ್ರಲ್ಲಿ ಇರೋದು. ಅನ್ನ, ನೈಟಿಗೆ ಇರೋದು ಗಂಜಿ ಅನ್ನ. ದಿಸ್ ಇಸ್ ದ ಫೇಮಸ್ ಫುಡ್, ಫಿಶರ್ಮನ್ಸ್ ಫೇಮಸ್ ಫುಡ್. ಓಕೆ, ಇದನ್ನ ನೋಡಿ ಗದೆ ಅಂತ ತಿಳ್ಕೊಬೇಡಿ. ಇದ್ರಲ್ಲಿ ಅನ್ನ ಬಡಿಸೋದು ಇನ್ ಬೋಟ್. ಲವ್ಲಿ ಅಲ್ಲ? ನೆಕ್ಸ್ಟ್ ಮಾಮ್. ಓಕೆ, ಕಿಚನ್ ಸೆಟಪ್ ನಾವು ನೋಡಿ ಆಯ್ತು. ಇವಾಗ ನಾವು ನೋಡ್ತಿರೋದು ನಮ್ಮ ವಾಶ್ರೂಮ್ ಸೆಟಪ್, ಡಿಂಗಿ ಸೆಟಪ್, ಬೋಟಲ್ಲಿ ಫಿಶ್ ಹಾಕುವ ಸೆಟಪ್. ಇದೇ ಡಿಂಗಿನ ಯೂಸ್ ಮಾಡೋದು ನಾವು. ಅಲ್ಲಿ ಲಾಸ್ಟಿಗೆ ಹೋಗ್ಬಿಟ್ಟು ಕೂತ್ಕೊಂಡು ನಾವು ವಾಶ್ರೂಮ್ಗೆ ಹೋಗ್ಬೇಕು. ಸುಸು ಮಾಡ್ಬೇಕಂದ್ರೆ ಇಲ್ಲಿ ನಿಂತ್ಕೊಂಡು KGF ಸ್ಟೈಲ್ ಅಲ್ಲಿ ಸುಸು ಮಾಡ್ಬೋದು. ಡಿಂಗಿಗೆ ಹೋಗಿ ಬಂದ್ರಣ್ಣ? ವಾ, ಚಂದ ಆಯ್ತಾ? ಮಜಾ ಆಯ್ತಲ್ಲ? ಸೂಪರ್. ಮತ್ತೆ ಇಲ್ಲಿ ನೋಡ್ಬೋದು ಎಲ್ಲರೂ ಸಹ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇವಾಗ ಕೆಲಸ ಇಲ್ಲ. ನಾಳೆ ಮಾರ್ನಿಂಗ್ 3 o'clock ಇವ್ರಿಗೆಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ. 3 o'clock ಸ್ಟಾರ್ಟ್ ಆದರೆ ಒಂದು 4 to 5 hours ಕಂಟಿನ್ಯೂಸ್ ಕೆಲಸ. ವೆರಿ ಹಾರ್ಡ್ ವರ್ಕ್ ಇರುತ್ತೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಜಾಬ್ ಕೂಡ ಹೌದು. ಭಾರಿ ಕಷ್ಟ ಇರುತ್ತೆ. ಎಸ್, ಅಲ್ಲಿ ತಿರುಗುತ್ತಿರುವ 2 ಫ್ಯಾನ್ ನೀವು ನೋಡ್ಬೋದು. ಅದು ಏನು ಅಂತ ಕೇಳ್ಬೋದು ನೀವು ನಮ್ಮನ್ನ. ಅದು ಬಂದ್ಬಿಟ್ಟು ಇಂಜಿನ್ದು ಒಳಗಡೆ ಹೀಟ್ ಆಗಿರುವ ಗಾಳಿನ ಹೊರಗಡೆ ಕಳಿಸ್ಲಿಕ್ಕೆ, ಇಂಜಿನ್ ಕೂಲ್ ಮಾಡಲಿಕ್ಕೆ. ಮತ್ತೆ ಮೇಲೆ ನಮ್ಮ ಫ್ಲಾಗ್ ನೋಡ್ಬೋದು. ದಿಸ್ ಇಸ್ ಟು ರೆಪ್ರೆಸೆಂಟ್ ಅವರ್ ಬೋಟ್ ಇಸ್ ಫ್ರಮ್ ಇಂಡಿಯನ್ ಕಂಟ್ರಿ. ಇದು ಇಂಡಿಯನ್ ಕಂಟ್ರಿಗೆ ಬಿಲಾಂಗ್ ಆಗುತ್ತೆ. ಅಂದ್ರೆ ನ್ಯಾವಿಗೇಷನ್ ಟೀಮ್ ಅವರು ಅವ್ರದ್ದು ಸ್ಟೆಟಸ್ಕೋಪೋ ಇಲ್ಲ ಅವ್ರದ್ದು ವೀವಿಂಗ್ ಆಬ್ಜೆಕ್ಟ್ ಅಲ್ಲಿ ನೋಡಿದಾಗ ಇದು ಈ ದೇಶದ ಇದು ಶಿಪ್ ಅಂತ ಅಲ್ಲ, ಬೋಟ್ ಅಂತ ಗೊತ್ತಾಗ್ಲಿಕ್ಕೆ ಇರೋದು. ನೆಕ್ಸ್ಟ್ ಅದು ಬಿಟ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಫುಲ್ಲೇ ನೋಡ್ಬೋದು. ಇದನ್ನ ಯೂಸ್ ಮಾಡಿಯೇ ನಮ್ಮ ಹಿಂದೆ ಇರುವ ಡಿಂಗಿನ ಎಳೆಯೋದು. ಇದನ್ನ ಒಂದ್ಸತಿ ಬಲೆ ಬಿಡ್ಲಿಕ್ಕೆ ನಾವು ಒಂದ್ಸತಿ ಬೋಟ್ ಅಲ್ಲಿ ರೌಂಡ್ ಬಿಟ್ಟಾಗ ಇದನ್ನ ಯೂಸ್ ಮಾಡ್ಬಿಟ್ಟು ನಾವು ಡಿಂಗಿನ ವಾಪಸ್ ಬೋಟಿಗೆ ಲೋಡ್ ಮಾಡೋದಲ್ಲ. ಆ ಕ್ಲಿಪ್ಸ್ ಇದೆ, ನಾನು ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ಇವಾಗ
ಶಿಪ್ದು ಒಂದು ಫ್ಲೋರ್ ನೋಡಿ ಆಯ್ತು, ಇನ್ನೊಂದು ಫ್ಲೋರ್ ಮೇಲೆ ಹತ್ತಿ ನೋಡೋಣ ಇವಾಗ. ಅಲ್ಲಿ ಹೇಗಿರುತ್ತೆ, ಏನಿರುತ್ತೆ, ಏನ್ ವಿಷಯ ಇರ್ತಾರೆ ಅಂತ. ಅಲ್ಲಿ ಇನ್ನೊಂದು ಟ್ರೂಪ್ ಇದ್ದಾರೆ, ಎಲ್ಲ ಹೊರಗಡೆಯಿಂದ ಬಂದವರು. ಇವಾಗ ನಾವು ನೋಡಿದವರೆಲ್ಲ ಕರ್ನಾಟಕದ ಕನ್ನಡಿಗರು. ಮೇಲೆ ಒಂದು ಟ್ರೂಪ್ ಇದೆ, ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಿರೋರು. So ಅವ್ರನ್ನ ನೋಡ್ಬಿಟ್ಟು ಅಲ್ಲಿ ರೂಮ್ ಸೆಟಪ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಕಮ ಬೋಟಿದು ಫಸ್ಟ್ ಫ್ಲೋರ್ ನ ಹತ್ತುತ್ತಾ ಇದ್ದೀನಿ. ಕಮ್ 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 ಚಿನ್ಮಯ್, ಬರ್ತೀಯಾ? ಕೊಡು. ನಾವಿವಾಗ ಬೋಟದ ಟಾಪೆಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ನೋಡ್ಬೋದು ನಮ್ಮ ಕ್ರೂ ಮೇಟ್ಸ್, ನಮ್ಮ ಬೋಟ್ ಮೇಟ್ಸ್ ಎಲ್ಲ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಒಂದ್ಸತಿ ಹಂಗೆ ಒಂದ್ಸತಿ ತೋರಿಸ್ಬಿಡು ಚಿನ್ಮಯ್ ಮೇಲಿನಿಂದ. ಓಕೆ, ಬೇಡ ಅಂಡ್ ಇಲ್ಲಿ ಬಾ. ಇಲ್ಲಿ ಲೈಕ್ ನೋಡ್ಬೋದು ನೀವು, ಅವ್ರ ಊರಿಗೆ ತಗೊಂಡು ಹೋಗ್ಲಿಕ್ಕಿರೋ ಫಿಶಸ್ನೆಲ್ಲ ಡ್ರೈ ಮಾಡ್ತಿದ್ದಾರೆ. ಈ ಸೀಸನ್ ಬಂದಾಗ್ಲಿಕ್ಕೆ ಟೈಮ್ ಆಯ್ತು. ಸೊ ಅವ್ರ ಊರಿಗೆ ಹೋಗೋತ್ತಿಗೆ ಅವ್ರ ಫ್ಯಾಮಿಲೀಸಿಗೆ ತಗೊಂಡು ಹೋಗ್ಲಿಕ್ಕಿರೋ ಫಿಶಸ್ನೆಲ್ಲ ಕ್ಲೀನಾಗಿ ಡ್ರೈಯಿಂಗಿಗೆ ಇಟ್ಟಿದ್ದಾರೆ. ಡಿಫ್ರೆಂಟ್ ಕೈಂಡ್ ಆಫ್ ಫಿಶಸ್ನ ನೀವು ನೋಡ್ಬೋದು. ಇದೊಂದು ಫಿಶ್, ಇದೊಂದು ಫಿಶ್ ಆ್ಯಂಡ್ ಇದೊಂದು ಫಿಶ್, ಇದೊಂದು ಫಿಶ್ ಆ್ಯಂಡ್ ಇದೊಂದು ಫಿಶ್. ಪ್ರಾನ್ಸ್. ದಿಸ್ ಈಸ್ ಬಂಗುಡೆ, ಸ್ಕ್ವಿಡ್ಸ್, ಮತ್ತೆ ಅಲ್ಲೊಂದು ಸ್ವಲ್ಪ ಮೀನುಗಳಿದ್ದಾವೆ, ಸ್ಕ್ವಿಡ್ ಮತ್ತೆ ಬೂತಾಯಿ. ಆ್ಯಂಡ್ ಇಲ್ಲಿಗೆ ನಮ್ಮ ಬೋಟ್ ಟೂರ್ ಮುಗಿತಾ ಬಂತು. ಆನ್ ದ ಟಾಪ್ ಆಫ್ ದ ಶಿಪ್ಪಿಗೆ ಮುಗ್ಸೋಣ. ಮತ್ತೆ ಅಲ್ಲೊಂದು 2 ಫ್ಲಾಗ್ಸ್ ಇದಾವೆ, ತೋರಿಸ್ಬಿಡ್ತೀವಿ. ಲಾಸ್ಟ್ ಫ್ಲಾಗ್ಸ್. ಓಕೆ, ಈಸಿ. ಎಸ್, ಇಲ್ಲಿ ನೀವು ನೋಡ್ಬೋದು, ಇದೆರಡು ಫ್ಲಾಗ್ ನಮ್ಮ ಬೋಟ್ ಫ್ಲಾಗ್. ಅದಕ್ಕೆ ಕರೆಕ್ಟಾಗಿ ಆಚೆ ಸನ್ಸೆಟ್ ಕೂಡ ಆಯ್ತಿದೆ. ಇಲ್ಲಿಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಕೂಡ ಈ ಥರದ ಕ್ರೇಜಿಯಸ್ಟ್ ವಿಡಿಯೋಸ್ ಬೇಕಂದ್ರೆ ಚಾನಲಿಗೆ ಒಂದು ಫಾಲೋ, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಬೆಲ್ ಐಕಾನ್ ಕೂಡ ಹೊಡ್ಕೊಂಬಿಡಿ. ಒಳ್ಳೊಳ್ಳೆ ಕಂಟೆಂಟ್ನೊಂದಿಗೆ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಯಾವುದಾದ್ರೂ ಚಾನ್ಸಸ್ ಇದ್ರೆ ನಿಮ್ಮೊಂದಿಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾವೆಲ್ಲ ಸೇರಿ ಒಂದು ಕೊಲಾಬ್ರೇಟ್ ಮಾಡುವ. ಲವ್ ಯು ಆಲ್. ಬೈ ಫ್ರಮ್ ಅರೇಬಿಯನ್ ಸಿ.